ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಅಕ್ಟೋಬರ್ 6, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಲಾ ಎಕ್ಸಲೆನ್ಸ್ ಕಡೆಯಿಂದ ಒಂದು ಪ್ರಕಟಣೆ. UPSC 2022ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಲಾ ಎಕ್ಸಲೆನ್ಸ್ನ ಪ್ರಿಲಿಮ್ ಕಮ್ ಮೇನ್ಸ್ ಆಫ್ಲೈನ್ ಬ್ಯಾಚ್ ಆರಂಭ ಆಗ್ತಾ ಇದೆ. ಇದರ ಆಫ್ಲೈನ್ ಕ್ಲಾಸಸ್ ಅಕ್ಟೋಬರ್ 18 ಆರಂಭ ಆಗ್ತಾ ಇದೆ. ಈ ಕ್ಲಾಸಸ್ನ ಒಳಗೆ ನಿಮಗೆ NCERT, ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸೀರೀಸ್, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಇದೆಲ್ಲದೂ ಕವರ್ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ ಮೊನ್ನೆ ಸಂಚಿಕೆ ಅಕ್ಟೋಬರ್ 4ನ ಸಂಚಿಕೆ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಪಾಸ್ಗಳನ್ನ ಕೊಡಲಾಗಿದೆ, ರೈಟ್ ಸೈಡಲ್ಲಿ ಅದು ಇರುವಂಥ ರಾಜ್ಯವನ್ನು ಕೊಡಲಾಗಿದೆ. ಇದು ಸರಿಯಾಗಿದೆಯೋ ಇಲ್ವೋ ಅಂತ ನೀವು ಕರೆಕ್ಟಾಗಿ ಮ್ಯಾಚ್ ಆಗಿದೆಯೋ ಇಲ್ವೋ ಅಂತ ನೋಡಬೇಕು. ಮೊದಲನೇದು ಶಿಪ್ಕಿಲಾ ಪಾಸ್ ಅರುಣಾಚಲ್ ಪ್ರದೇಶ್, ಶಿಪ್ಕಿಲಾ ಪಾಸ್ ಇರೋದು ಹಿಮಾಚಲ್ ಪ್ರದೇಶಲ್ಲಿ, ಹಾಗಾಗಿ ಇದು ತಪ್ಪು. ಎರಡನೇದು ತುಂಜುನ್ ಪಾಸ್. ಅವತ್ತಿನ ದಿನಪತ್ರಿಕೆ ಚರ್ಚೆಯಲ್ಲಿ ನಾವು ಬಾರಾಹೋತಿ ಇದೆಲ್ಲ ಚರ್ಚೆ ಮಾಡಿದ್ವಲ್ವ, ಆವಾಗ ತುಂಜುನ್ ಪಾಸ್ ಕೂಡ ಚರ್ಚೆ ಮಾಡಿದ್ವಿ. ಇದು ಚೀನಾ ಹಾಗೂ ಭಾರತದ ಗಡಿಯಲ್ಲಿ ಮಧ್ಯದ ಸೆಕ್ಟರ್ ಏನಿದೆ ಉತ್ತರಾಖಂಡಲ್ಲಿ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ, ಹಾಗಾಗಿ ಇದು ಎರಡನೇದು ಸರಿಯಾಗಿರುವಂಥದ್ದು. ಮೂರನೇದು ನಥುಲಾ ಪಾಸ್ ತುಂಬ ಜಾಸ್ತಿ ಯಾವಾಗಲೂ ಚರ್ಚೆಯಲ್ಲಿರುತ್ತೆ, ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಸಿಕ್ಕಿಮಲ್ಲಿರುವಂಥದ್ದು. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ 1, 2 and 3 ಅಲ್ಲಿ ಮೊದಲನೇದು ಅಷ್ಟೇ ತಪ್ಪಿದೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಕರೆಕ್ಟ್ ಇದೆ, ಹಾಗಾಗಿ ಇಲ್ಲಿ ಉತ್ತರ C, 2 and 3. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್, ಕ್ಲೈಮೇಟ್ ಎಕ್ಸ್ಪರ್ಟ್ಸ್ ಥಿಯರಿಸ್ಟ್ ಗೆಟ್ ಫಿಸಿಕ್ಸ್ ನೋಬೆಲ್. ಇದು UPSC ಹಾಗೂ KPSC ಸಿಲೆಬಸ್, ಪ್ರಿಲಿಮ್ಸ್ ಎಕ್ಸಾಮ್ ಹಾಗೂ ಮೇನ್ಸ್ ಎಕ್ಸಾಮ್ನ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಬೆಲ್ ಪ್ರೈಸ್ ಅನ್ನೋದು ಜಗತ್ತಿನ ಅತಿ ಪ್ರೆಸ್ಟೀಜಿಯಸ್ ಅವಾರ್ಡ್. ಇದನ್ನು ಯಾಕೆ ಕೊಡಲಾಗುತ್ತೆ? ಇಂಟೆಲೆಕ್ಚುಯಲ್ ಅಚೀವ್ಮೆಂಟ್ಗೆ ಕೊಡಲಾಗುತ್ತೆ. ಸ್ವೀಡಿಷ್ ಇನ್ವೆಂಟರ್ ಹಾಗೂ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದ ಆಲ್ಫ್ರೆಡ್ ನೋಬೆಲ್ ಅವರ ಫಂಡ್ನ ಮೂಲಕ ಕೊಡಲಾಗುತ್ತೆ. ಪ್ರತಿ ವರ್ಷ ಫಿಸಿಕ್ಸ್, ಕೆಮಿಸ್ಟ್ರಿ, ಮೆಡಿಸಿನ್, ಲಿಟ್ರೇಚರ್, ಎಕನಾಮಿಕ್ಸ್ ಹಾಗೆ ಹ್ಯುಮ್ಯಾನಿಟಿ ಬೇಸ್ಡ್ ನೋಬೆಲ್ ಪೀಸ್ ಪ್ರೈಸ್ ಕೂಡ ಕೊಡಲಾಗುತ್ತೆ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಮೆಡಿಸಿನ್ಗೆ ಯಾರಿಗೆ ನೋಬೆಲ್ ಪ್ರೈಸ್ನ ಕೊಡಲಾಗಿದೆ ಅಂತ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಫಿಸಿಕ್ಸ್ಗೆ ಯಾರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಈ ಆರ್ಟಿಕಲಲ್ಲಿ ನೀಡಲಾಗಿದೆ. US ಜಪಾನ್ ಸೈಂಟಿಸ್ಟ್ ಆಗಿರುವಂಥ ಸುಕಾರು ಮನಾಬೆ, ಜರ್ಮನಿಯ ಕ್ಲಾಸ್ ಹ್ಯಾಸಲ್ಮನ್, ಇಟಲಿಯ ಗಿಯೋರ್ಗಿಯೋ ಪ್ಯಾರಿಸಿ, ಇವರು 3 ಜನಕ್ಕೆ ಫಿಸಿಕ್ಸ್ ನೋಬೆಲ್ ಪ್ರೈಸ್ನ ಕೊಡಲಾಗಿದೆ. ಯಾವ ವಿಷಯಕ್ಕೆ ಕೊಡಲಾಗ್ತಾ ಇದೆ? ಮನಾಬೆ ಹಾಗೂ ಹ್ಯಾಸಲ್ಮನ್ ಇವರ ಕ್ಲೈಮೇಟ್ ಮಾಡೆಲ್ಸ್ನ ಮೇಲೆ ಮಾಡಿದ್ದಂತಹ ರಿಸರ್ಚ್ನ ಮೇಲೆ ಈ ಒಂದು ಅವಾರ್ಡ್ನ ಕೊಡಲಾಗ್ತಾ ಇದೆ. 1960s ಅಲ್ಲಿ ಕೆಲಸ ಮಾಡ್ತಿದ್ದಂಥ ಡಾಕ್ಟರ್ ಮನಾಬೆ ಅವರು ಹೇಗೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಅಟ್ಮಾಸ್ಫಿಯರ್ ಜಾಸ್ತಿ ಆಗುತ್ತೆ, ಅದಕ್ಕೆ ಕರೆಸ್ಪಾಂಡಿಂಗ್ ಅರ್ತ್ ಸರ್ಫೇಸ್ ಟೆಂಪ್ರೇಚರ್, ಭೂಮಿಯ ಸರ್ಫೇಸ್ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋದನ್ನ ತೋರಿಸಿಕೊಡ್ತಾರೆ. ನಿಮಗೆ ಇವತ್ತು ಯಾವುದೇ ನೀವು ಅಂತಾರಾಷ್ಟ್ರೀಯ ಡೀಲ್ ನೋಡಿದ್ರು ಹೇಗೆ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಇರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಹೇಗಾಗ್ತಾ ಇದೆ ಅನ್ನೋದು, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಡೀಲ್ನ ಮೂಲಕ ನಾವು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಕೂಡ ಕಂಟ್ರೋಲ್ ಮಾಡ್ತಾ ಇದೀವಲ್ವಾ, ಪರಿಸರ ಸಂರಕ್ಷಣೆಗೆ, ಗ್ಲೋಬಲ್ ಟೆಂಪ್ರೇಚರ್ನ ಕಮ್ಮಿ ಮಾಡಬೇಕು ಅನ್ನೋದಕ್ಕೆ. ಸೊ ಅದೆಲ್ಲ ಇವತ್ತಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಇದು ಮೂಲ. ಇದೇ ರೀತಿ ಡಾಕ್ಟರ್ ಹ್ಯಾಸಲ್ಮನ್ ಕೂಡ ಕ್ಲೈಮೇಟ್ ಫಿಂಗರ್ ಪ್ರಿಂಟ್ಸ್ನ ಕಾನ್ಸೆಪ್ಟ್ ಅರ್ಥ ಮಾಡಿಸ್ಕೊಡ್ತಾರೆ. ಅಂದರೆ ಮ್ಯಾನ್ ಮೇಡ್ ಎಮಿಷನ್ಸ್, ಮನುಷ್ಯ ಏನು ಎಮಿಷನ್ಸ್ ಮಾಡ್ತಾ ಇದ್ದಾನೆ ಅಟ್ಮಾಸ್ಫಿಯರ್ ಒಳಗೆ, ಸೊ ಹ್ಯೂಮನ್ ಆಕ್ಟಿವಿಟೀಸ್ನ ಮೂಲಕ, ನ್ಯಾಚುರಲ್ ಆಕ್ಟಿವಿಟೀಸ್ನ ಮುಖಾಂತರ ಕೂಡ ಹೇಗೆ ಕ್ಲೈಮೇಟ್ ಚೇಂಜ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಇವರಿಂದ ನಮಗೆ ಅರ್ಥೈಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಒಂದು ರೀತಿ ನೋಡಿದ್ರೆ ನಾವು ಇವತ್ತು ಭೂಮಿಯನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಅರ್ತ್ಸ್ ಕ್ಲೈಮೇಟ್ ಇರ್ಬೋದು, ಅದ್ರ ಮೇಲೆ ಹ್ಯುಮ್ಯಾನಿಟಿ ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅನ್ಬೋದು, ಈ ನಾಲೆಡ್ಜ್ನ ಫೌಂಡೇಶನ್ ಇವರಿಬ್ರು ಹಾಕಿದ್ದು. ಇದನ್ನ ರೆಕಗ್ನೈಸ್ ಮಾಡೇನೆ ಇವರಿಗೆ ಫಿಸಿಕ್ಸ್ ನೋಬೆಲ್ ಪ್ರೈಸ್ನ ಕೊಡ್ತಾ ಇದ್ದಾರೆ. ಹಾಗೆ ಮುಂಬರುವ ದಿನಗಳಲ್ಲಿ ಗ್ಲಾಸ್ಗೋ ಕ್ಲೈಮೇಟ್ ಸಮಿಟ್ ಏನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ನಡೆಯಲಿದೆ, ಅದಕ್ಕೆ ಒಂದು ರೀತಿ ನೋಬೆಲ್ ಕಮಿಟಿ ಮೆಸೇಜ್ ಕೂಡ ಕೊಡ್ತಾ ಇದೆ. ಸೊ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಸಮಸ್ಯೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಫಿಸಿಕ್ಸ್ ನೋಬೆಲ್ ಪ್ರೈಸ್ಗೆ ಏನು ಮಹತ್ವ ಕೊಡ್ತಾ ಇದ್ದಾರೆ ಅದ್ರ ಮೂಲಕ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಗಿಯೋರ್ಗಿಯೋ ಪ್ಯಾರಿಸಿ ಅನ್ನುವಂಥವ್ರು ರ್ಯಾಂಡಮ್ ಮೆಟೀರಿಯಲ್ಸ್ ಬಗ್ಗೆ ವರ್ಕ್ ಮಾಡಿದ್ದಾರೆ. ಫಿಸಿಕಲ್ ಸಿಸ್ಟಮ್ ಅಲ್ಲಿ ಏನು ಫ್ಲಕ್ಚುಯೇಷನ್ಸ್ ಆಗುತ್ತೆ, ಡಿಸಾರ್ಡರ್ ಬಗ್ಗೆ ಇಲ್ಲಿ ಅವರು ವರ್ಕನ್ನು ಮಾಡಿದ್ದಾರೆ. ಈ ಒಂದು ಅವ್ರು ಮಾಡಿದಂಥ ವರ್ಕ್ನ ಅಪ್ಲಿಕೇಶನ್ ನಾವು ಮ್ಯಾಥಮೆಟಿಕ್ಸ್, ಬಯಾಲಜಿ, ಮೆಷಿನ್ ಲರ್ನಿಂಗ್ ಇದೆಲ್ಲದರಲ್ಲಿ ನೋಡ್ತೀವಿ. ಸೊ ಇವರ ಕೆಲಸ ಕೂಡ ತುಂಬ ಮಹತ್ವದಿರೋದ್ರಿಂದ ಇವರಿಗೆ ಫಿಸಿಕ್ಸ್ ನೋಬೆಲ್ ಪ್ರೈಸ್ನ ಕೊಡಲಾಗ್ತಾ ಇದೆ. ಪರೀಕ್ಷಾ ದೃಷ್ಟಿಕೋನದಿಂದ ಯಾರಿಗೆ ಕೊಡಲಾಗ್ತಾ ಇದೆ, ಯಾವ ದೇಶದವರು ಹಾಗೂ ಯಾವ ಕೆಲಸಕ್ಕೆ ಕೊಡಲಾಗ್ತಾ ಇದೆ, ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. UPSC, KPSC ಹಾಗೂ ರಾಜ್ಯ ಮಟ್ಟದ ಬೇರೆ ಪರೀಕ್ಷೆಗಳು ಕೂಡ ಈ ರೀತಿ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ಹೆಲ್ತ್ ಬೆನಿಫಿಟ್ ಪ್ಯಾಕೇಜ್ ಅಂಡರ್ ಆಯುಷ್ಮಾನ್ ಭಾರತ್ ರಿವೈಸ್ಡ್. ಇದ್ರ ಮೇಲೆ UPSC ಹಾಗೂ KPSC ಪ್ರಿಲಿಮ್ಸ್, ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿದೆ ಅದ್ರ ಕೆಳಗೆ ಇದ್ದಂತಹ ಪ್ಯಾಕೇಜ್ನ, ಹೆಲ್ತ್ ಬೆನಿಫಿಟ್ ಪ್ಯಾಕೇಜ್ನ ಜಾಸ್ತಿ ಮಾಡಿದ್ದಾರೆ. ಅದನ್ನು ತಿಳ್ಕೊಳೋಕ್ಕಿಂತ ಮುಂಚೆ ಮೊದಲು ಆಯುಷ್ಮಾನ್ ಭಾರತ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಆರೋಗ್ಯ ವ್ಯವಸ್ಥೆ ಅಂತ ಅಂದಾಗ ಅದನ್ನು 3 ಲೆವೆಲಲ್ಲಿ ಮಾಡ್ಕೊಂಡಿದ್ದೀವಿ, ಪ್ರೈಮರಿ, ಸೆಕೆಂಡ್ರಿ, ಟೆರಿಷರಿ. ಪ್ರೈಮರಿ ಅಂತ ಅಂದಾಗ ಅದು ಫಸ್ಟ್ ಲೆವೆಲ್ ಆಫ್ ಕಾಂಟ್ಯಾಕ್ಟ್ ಬರುತ್ತೆ ಹೆಲ್ತ್ ಸಿಸ್ಟಮ್ನ ಒಳಗೆ. ಇಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಇರ್ಬೋದು, ಇಮ್ಯುನೈಸೇಷನ್ ರಿಲೇಟೆಡ್ ಇರ್ಬೋದು, ಫ್ಯಾಮಿಲಿ ಪ್ಲಾನಿಂಗ್ ಈ ಥರದನ್ನು ಕವರ್ ಮಾಡಲಾಗುತ್ತೆ. ಮೆಡಿಕಲ್ ಆಫೀಸರ್ ಹಾಗೂ ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ಲಿ ಜಾಸ್ತಿ ಇರ್ತಾರೆ. ಇದನ್ನು ಭಾರತದಲ್ಲಿ ಸಬ್ ಸೆಂಟರ್ಸ್, PHCs, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ನ ಮೂಲಕ ಕೊಡಲಾಗುತ್ತೆ. ಸೆಕೆಂಡ್ರಿ ಹೆಲ್ತ್ ಕೇರ್ ಅಂತ ಅಂದಾಗ ಇವರು ರೆಫರ್ ಮಾಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಇವರೆಲ್ಲ ಸೆಕೆಂಡ್ ಟೈರ್ ಆಫ್ ಹೆಲ್ತ್ ಸಿಸ್ಟಮ್ ಒಳಗೆ
ಬರ್ತಾರೆ. ಇವರು ರೆಫರ್ ಮಾಡಿದವರು ಟೆರಿಷರಿ ಲೆವೆಲ್ಗೆ ಹೋಗ್ತಾರೆ. ಟೆರಿಷರಿ ಲೆವೆಲ್ ಅಂತಂದರೆ ಅಡ್ವಾನ್ಸ್ಡ್ ರಿಯಲಿ ICUಗಳಿರುತ್ತೆ, ತುಂಬ ಥರದ ಟೆಸ್ಟಿಂಗ್ಗಳನ್ನ, ಡಯಾಗ್ನೋಸ್ಟಿಕ್ ಸಪೋರ್ಟ್ ಸರ್ವಿಸಸ್ ಇರ್ತಾರೆ, ಬೇರೆ ಬೇರೆ ವಲಯಗಳಲ್ಲಿ ಎಕ್ಸ್ಪರ್ಟ್ ಆದಂಥ ಡಾಕ್ಟರ್ಸ್ ಇರ್ತಾರೆ. ಇವರೆಲ್ಲರೂ ಎಲ್ಲಿರ್ತಾರೆ? ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಅಂತ ಏನು ಹೇಳ್ತೀವಿ, ಇಲ್ಲಿ ಎಲ್ಲ ಥರದ ಡಾಕ್ಟರ್ಸ್ ಹಾಗೂ ಸೌಕರ್ಯಗಳು ಕೂಡ ಇರುತ್ತೆ. ಇಂಥದ್ದು ಟೆರಿಷರಿ ಕೇರ್ ಒಳಗೆ ಬರುತ್ತೆ. ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆಯಲ್ಲಿ ಸಮಸ್ಯೆಗಳೇನಂತಂದರೆ, ಇಲ್ಲಿ ಫಸ್ಟ್ ಲೆವೆಲ್ ಆಫ್ ಕಾಂಟ್ಯಾಕ್ಟ್ ಏನಿದೆ ಅಲ್ಲಿ ಕೇವಲ ತುಂಬ ಬೇಸಿಕ್ ಸರ್ವಿಸಸ್ನ ನಾವು ಕೊಡ್ತಾ ಇದ್ದೀವಿ. ನಾನ್ ಕಮ್ಯುನಿಕಬಲ್ ಡಿಸೀಸ್ ಆದಂತಹ ಈ BP ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅದನ್ನೆಲ್ಲ ಕವರ್ ಮಾಡ್ತಾ ಇಲ್ಲ. ಹಾಗೆ ಮೇಲೆ ಹೋದ ಹಾಗೆ ಈ ಟರ್ಷರಿ ಕೇರ್ ಎಸ್ಪೆಷಲಿ ಇಲ್ಲೇನಾಗುತ್ತೆ, ಸೆಕೆಂಡ್ರಿ ಸರ್ವಿಸಸಲ್ಲಿ ಏನಾಗುತ್ತೆ, ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗಳಿಗೆ ಹೋದರೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ. ಬಡ ಕುಟುಂಬದವರು ಹೋದರೆ ಏನಾಗುತ್ತೆ, ಔಟ್ ಆಫ್ ಪಾಕೆಟ್ ಅಂದರೆ ಅವರಿಗೆ ಬರ್ತಾ ಇರೋವಂಥ ಆದಾಯ ಏನಿರುತ್ತೆ ಅದರಲ್ಲಿ ತುಂಬ ಜಾಸ್ತಿ ಖರ್ಚಾಗುತ್ತೆ. ಸೊ ಅದರಿಂದ ಅಭದ್ರತೆ ಕೂಡ ಕ್ರಿಯೇಟ್ ಆಗುತ್ತೆ. ಆಯುಷ್ಮಾನ್ ಭಾರತದಿಂದ ಏನು ಮಾಡ್ತಾ ಇದ್ವಿ ಅಂತಂದರೆ, ಈ ಸಮಸ್ಯೆಗಳನ್ನ ನಾವು 2 ಬೇಸಿಸ್ ಮೇಲೆ ಟ್ಯಾಕಲ್ ಮಾಡ್ತಾ ಇದ್ದೀವಿ. ಮೊದಲನೇದು ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್, ಇನ್ನೊಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್. ಈ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಒಳಗೆ ಈ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಏನು ಅವಶ್ಯಕತೆಗಳಿದೆ ಅದನ್ನೆಲ್ಲ ಪೂರೈಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಸೆಕೆಂಡ್ರಿ ಹಾಗೂ ಟರ್ಷರಿ ಕೇರ್ಗೆ ಏನು ಹಣದ ಅವಶ್ಯಕತೆ ಇದೆ ಅದನ್ನು ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಅಥವಾ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ 2 ಒಂದೇ, ಇದರ ಮೂಲಕ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪೂರೈಸೋದಕ್ಕೆ. ಈ ಒಂದು ಸ್ಕೀಮ್ನ ಕೆಳಗೆ 5 ಲಕ್ಷದಷ್ಟು ಪರ್ ಆ್ಯನಮ್ ಪರ್ ಫ್ಯಾಮಿಲಿ ಪ್ರೊವೈಡ್ ಮಾಡಲಾಗುತ್ತೆ. ಫ್ಯಾಮಿಲಿ ಸೈಜ್ ಎಷ್ಟೇ ಇದ್ರೂ ಕೂಡ ಅವರಿಗೆ ಇನ್ಶೂರೆನ್ಸ್ ಕವರ್ನ ನೀಡಲಾಗುತ್ತೆ. ಜಗತ್ತಿನಲ್ಲಿ ಅತಿ ದೊಡ್ಡ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಇದು. ಈ ಸ್ಕೀಮ್ನ ಕೆಳಗೆ ನಾವು ಪ್ರೀ ಹಾಸ್ಪಿಟಲೈಸೇಷನ್ 3 ದಿನ, ಪೋಸ್ಟ್ ಹಾಸ್ಪಿಟಲೈಸೇಷನ್ 15 ದಿನ, ಮೆಡಿಸಿನ್ಸ್, ಡಯಾಗ್ನೋಸ್ಟಿಕ್ಸ್ ಎಲ್ಲದನ್ನು ಕವರ್ ಮಾಡಿದೆ. ನಮ್ಮ ದೇಶದಲ್ಲಿ ಎಲ್ಲೇ ಹೋದರೂ ಪಬ್ಲಿಕ್ ಹಾಗೂ ಪ್ರೈವೇಟ್ ಹಾಸ್ಪಿಟಲ್ಸ್ ಯಾರು ಆಯುಷ್ಮಾನ್ ಭಾರತ್ ಸ್ಕೀಮ್ನ ತೊಗೊಂಡಿರ್ತಾರೆ ಆ ಎಲ್ಲ ಎಂಪ್ಯಾನಲ್ಡ್ ಹಾಸ್ಪಿಟಲ್ನ ಕೆಳಗೆ ಬೆನಿಫಿಷರೀಸ್ ಈ ಒಂದು ಸ್ಕೀಮ್ನ ಲಾಭವನ್ನು ಪಡ್ಕೋಬೋದು. ಈ ಬೆನಿಫಿಷರೀಸ್ನ 2011 SCCC ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ನ ಡೇಟಾ ಬೇಸ್ ಏನಿದೆ ಅದರ ಮೂಲಕ ರೂರಲ್ ಹಾಗೂ ಅರ್ಬನ್ ಕ್ರೈಟೀರಿಯಾಸ್ನ ಮೇಲೆ ಐಡೆಂಟಿಫೈ ಮಾಡಿ ಈ ಸೌಕರ್ಯಗಳನ್ನ ಈ ಹಾಸ್ಪಿಟಲ್ಸ್ಗಳಲ್ಲಿ ಅವ್ರಿಗೆ ಕೊಡಲಾಗುತ್ತೆ. ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಅಥವಾ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಏನು ಆಯುಷ್ಮಾನ್ ಭಾರತ್ ಕೆಳಗೆ ಬರುತ್ತೆ ಅದನ್ನು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅನ್ನೋ ಒಂದು ಅಪೆಕ್ಸ್ ಬಾಡಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇವತ್ತಿನ ಏನು ಆರ್ಟಿಕಲ್ ಇದೆ ಅದರಲ್ಲಿ ಆಯುಷ್ಮಾನ್ ಭಾರತ್ನ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಕೆಳಗೆ ಏನು ಈ ಬೆನಿಫಿಟ್ ಪ್ಯಾಕೇಜ್ ಇದೆ ಅದನ್ನು ರಿವೈಸ್ ಮಾಡಿದರೆ, ಜಾಸ್ತಿ ಮಾಡಿದರೆ, ಅದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈಗಾಗಲೇ ಜನ್ ಆರೋಗ್ಯ ಯೋಜನಾ ಕೆಳಗೆ 1669 ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಇದೆ. ಸರ್ಜಿಕಲ್ 1080 ಪ್ರೊಸೀಜರ್ಸ್ ಇನ್ಕ್ಲೂಡ್ ಆಗಿದ್ರೆ, ಮೆಡಿಕಲ್ ಪ್ರೊಸೀಜರ್ಸ್ 588 ಇನ್ಕ್ಲೂಡ್ ಆಗಿದೆ. ಈ ಎಲ್ಲ ಪ್ರೊಸೀಜರ್ಸ್ ಒಳಗೆ 400 ಪ್ರೊಸೀಜರ್ಸ್ದು ರೇಟ್ನ ರಿವೈಸ್ ಮಾಡಲಾಗಿದೆ. ರೇಡಿಯೇಷನ್ ಆಂಕಾಲಜಿ ಪ್ರೊಸೀಜರ್ಸ್ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ರಿಲೇಟೆಡ್ ಇರುವಂಥದ್ದು, ಡೆಂಗ್ಯೂ, ಅಕ್ಯೂಟ್ ಫೆಬ್ರಿಲ್ ಇಲ್ನೆಸ್ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಮೆಡಿಕಲ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್ಸ್, ಬ್ಲ್ಯಾಕ್ ಫಂಗಸ್ ಇದನ್ನು ನಾವು ಕೋವಿಡ್ಗೆ ರಿಲೇಟೆಡ್ ತುಂಬ ನೋಡಿದ್ವಿ ಅಲ್ವಾ. ಸೊ ಯಾರ್ಯಾರು ಇದರಿಂದ ಬಳಲ್ತಾ ಇದ್ದಾರೆ ಅವ್ರನ್ನ ಕೂಡ ಇಲ್ಲಿ ಸರ್ಜಿಕಲ್ ಪ್ಯಾಕೇಜ್ ಟ್ರೀಟ್ಮೆಂಟ್ನ ಈ ಪ್ರೊಸೀಜರ್ಸಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಹಾಗೆ ಬೇರೆ ಬೇರೆ ಪ್ರೊಸೀಜರ್ಸ್ನ ಕೂಡ ಈ ರೀತಿ ಇನ್ಕ್ಲೂಡ್ ಮಾಡಲಾಗಿದೆ. ಮೆಡಿಕಲ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್ಸ್ ಒಳಗೆ ICU ವೆಂಟಿಲೇಟರ್ ರೇಟ್ನ 100% ಜಾಸ್ತಿ ಮಾಡಲಾಗಿದೆ. ಹಾಗೆ ವಿತೌಟ್ ವೆಂಟಿಲೇಟರ್ 136% ಜಾಸ್ತಿ ಮಾಡಲಾಗಿದೆ. ಹಾಗೆ ಅಡ್ಮಿಟ್ ಮಾಡಿದಾಗ ಏನು ವಾರ್ಡ್ ಇರುತ್ತೆ ಅದರ ಪ್ರೈಸಸ್ನ ಕೂಡ ಜಾಸ್ತಿ ಮಾಡಲಾಗಿದೆ. ಆಯುಷ್ಮಾನ್ ಭಾರತ್ 2018ನಲ್ಲಿ ಆರಂಭ ಆದಾಗ ಎಷ್ಟು ಪ್ರೊಸೀಜರ್ಸ್ ಇನ್ಕ್ಲೂಡ್ ಆಗಿತ್ತು ಅದನ್ನು ಕ್ರಮೇಣವಾಗಿ ನಾವು ಜಾಸ್ತಿ ಮಾಡ್ಕೊಂಡು ಬಂದಿದ್ದೀವಿ. ಆಯುಷ್ಮಾನ್ ಭಾರತ್ ಸ್ಕೀಮ್ನ ಕೆಳಗೆ ನಮ್ಮ ಮೇನ್ ಧ್ಯೇಯ ಏನು, ಕ್ಯಾಶ್ಲೆಸ್ ಹೆಲ್ತ್ ಕೇರ್ನ ಕೊಡುವಂಥದ್ದು. ನಮ್ಮ ದೇಶದ ರಿಮೋಟೆಸ್ಟ್ ಏರಿಯಾಸಲ್ಲಿ ಇರೋರಿಗೆ ನಾವು ಫ್ರೀ ಹಾಗೂ ಅಫೋರ್ಡಬಲ್ ಹೆಲ್ತ್ ಕೇರ್ನ ಸರ್ವಿಸಸ್ ಕೊಟ್ಟು ಯೂನಿವರ್ಸಲ್ ಹೆಲ್ತ್ ಕವರೇಜ್ನ ಏನೋ ಒಂದು ಗುರಿ ಇದೆ ಅದನ್ನು ಮುಟ್ಟಕ್ಕೆ ನಾವು ಇದ್ರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೂಡೀಸ್ ಗಿವ್ ಸ್ಟೇಬಲ್ ರೇಟಿಂಗ್ ಟು ಇಂಡಿಯಾ. ಈ ಆರ್ಟಿಕಲ್ UPSC ಹಾಗೂ KPSC ಪ್ರಿಲಿಮ್ಸ್ ಎಕಾನಮಿ ರಿಲೇಟೆಡ್ ಆಗಿರುವಂಥದ್ದು. ಕೋವಿಡ್ನ ನಂತರ ಹೇಗೆ ಭಾರತ ರಿಕವರ್ ಆಗ್ತಾ ಇದೆ ಅನ್ನೋದಕ್ಕೆ ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ನಮಗೆ ರೇಟಿಂಗ್ನ ಕೊಡ್ತಾ ಇದೆ. ಏನು ಈ ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಅನ್ನೋಂಥದ್ದು, ಇದು ಏನು ಮಾಡುತ್ತೆ, ಕ್ರೆಡಿಟ್ ರೇಟಿಂಗ್ನ ಕೊಡುತ್ತೆ. ಕ್ರೆಡಿಟ್ ರೇಟಿಂಗ್ ಅಂದರೆ ಏನು, ಈಗ ನೀವು ಸಾಲ ತೊಗೊಂಡಿರ್ತೀರಾ ಅಂತಂದರೆ ಅದನ್ನು ತೀರಿಸುವಷ್ಟು ಎಷ್ಟು ಕ್ಷಮತೆ ಇದೆ ನಿಮಗೆ ಅನ್ನೋದು ಈ ಕ್ರೆಡಿಟ್ ರೇಟಿಂಗ್ ನಿಮಗೆ ಹೇಳುತ್ತೆ. ಇದನ್ನು ಇಲ್ಲಿ ದೇಶದ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಸೊ ರೇಟಿಂಗ್ನ ಕೊಟ್ಟಾಗ ಏನಾಗುತ್ತೆ, ಒಂದು ದೇಶ ಎಷ್ಟು ಕ್ರೆಡಿಟ್ ವರ್ದಿ ಇದೆ, ಎಷ್ಟು ಅದು ತೀರ್ಸೋಕ್ಕೆ ಅರ್ಹತೆ ಇದೆ, ಇನ್ವೆಸ್ಟ್ ಮಾಡೋದಿದ್ರೆ ಅದರಲ್ಲಿ ಎಷ್ಟು ರಿಸ್ಕ್ ಇದೆ, ಈ ರೀತಿ ಮಾಹಿತಿಯನ್ನು ಈ ರೇಟಿಂಗ್ನ ಮೂಲಕ ತಿಳ್ಕೊಳಕ್ಕೆ ಸಾಧ್ಯ. ಸೊ ಮೇಲೆ ಇಲ್ಲಿ ಏನು AAA ರೇಟಿಂಗ್ನ ನೋಡ್ತಾ ಇದ್ವಿ, ಅದು ಲೋ ಲೆವೆಲ್ ಅಂದರೆ ಅವರಿಗೆ ಸಾಲ ಕೊಡೋದ್ರಲ್ಲಿ ತುಂಬಾ ಕಮ್ಮಿ ರಿಸ್ಕ್ ಇದೆ ಅಂತ ಅರ್ಥ. ನೆಕ್ಸ್ಟ್ ನಾವು ವೆರಿ ಲೋ ಕ್ರೆಡಿಟ್ ರಿಸ್ಕ್ ನೋಡ್ತೀವಿ. A1, A2, A3 ಅಲ್ಲೂ ಕೂಡ ಲೋ ಕ್ರೆಡಿಟ್ ರಿಸ್ಕನ್ನು ನೋಡ್ತೀವಿ. BAA1, BAA2, BAA3 ಇದು ಮಾಡರೇಟ್ ಕ್ರೆಡಿಟ್ ರಿಸ್ಕ್ ಇರುವಂಥದ್ದು. ಭಾರತವನ್ನು ಈ ಮಾಡರೇಟ್ ಕ್ರೆಡಿಟ್ ರಿಸ್ಕ್ ಕ್ಯಾಟಗರಿಯಲ್ಲಿ BAA3 ಅಲ್ಲಿ ಹಾಕಲಾಗಿದೆ. ಸಾವರಿನ್ ರೇಟಿಂಗ್ ಔಟ್ಲುಕ್ನ ಒಳಗೆ ನೆಗೆಟಿವ್ ಇದ್ದಿದ್ದು ಸ್ಟೇಬಲ್ ಮಾಡಲಾಗಿದೆ.
ಕೋವಿಡ್ನ ನಂತರ ಆರ್ಥಿಕ ವ್ಯವಸ್ಥೆ ಏನು ಹದಗೆಟ್ಟಿತ್ತು, ಅದಾದಮೇಲೆ ಈಗ ವ್ಯಾಕ್ಸಿನೇಷನ್ಸ್ ಆಗಿದೆ, ಸ್ವಲ್ಪ ಸ್ಟೇಬಲ್ ಆಗ್ತಾ ಇದೆ ಎಲ್ಲದು. ಆ ಒಂದು ಹಿನ್ನೆಲೆಯಲ್ಲಿ ಈಗ ನಮ್ಮ ರೇಟಿಂಗ್ ಕೂಡ ಸ್ಟೇಬಲ್ ಆಗಿದೆ, ಎಕನಾಮಿಕ್ ರಿಕವರಿ ಆಗ್ತಾ ಇದೆ ಅನ್ನೋದು ಕಾಣ್ತಾ ಇದೆ. 2021-22ಗೆ 9.3% ಅಷ್ಟು GDP ಗ್ರೋತ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದರ್ ನೆಕ್ಸ್ಟ್ 7.9% ಅಷ್ಟು ಕೂಡ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಳೆದ ವರ್ಷ ಜೂನ್ 2020ಯಲ್ಲಿ ಮೂಡೀಸ್ ಭಾರತವನ್ನು ಡೌನ್ಗ್ರೇಡ್ ಮಾಡಿತ್ತು. 1992 ಅಲ್ಲಿ BA2 ನೋಡ್ಬೋದು, ನಂತರ BA1, BAA3 ನಾವು 2004ಅಲ್ಲೂ ನೋಡಿದ್ವಿ, ಆದರೆ ಅದು ಅಪ್ಗ್ರೇಡ್ ಇತ್ತು. 2017ಅಲ್ಲಿ BAA2 ಇತ್ತು, ಕಳೆದ ವರ್ಷ BAA3 ಡೌನ್ಗ್ರೇಡ್ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಇದು ಬೆಟರ್ ಆಗ್ತಾ ಇದೆ ಮೂಡೀಸ್ ರೇಟಿಂಗ್ ಒಳಗೆ ಅಂತಂದರೆ ಭಾರತದ ಆರ್ಥಿಕ ವ್ಯವಸ್ಥೆ ಸುಧಾರಿಸ್ತಾ ಇದೆ ಅನ್ನೋದನ್ನು ನಾವು ಈ ಆರ್ಟಿಕಲಿಂದ ತಿಳ್ಕೊಬೋದು. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ RBI ಮೈಕ್ರೋ ಫೈನಾನ್ಸ್ ಪ್ರಪೋಸಲ್ಸ್ ದಟ್ ಆರ್ ಆಂಟಿ ಪುವರ್. ಇದು ನಿಮ್ಮ UPSC ಹಾಗೂ KPSC ಪ್ರಿಲಿಮ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುತ್ತೆ. ಈ ವರ್ಷ ಜೂನ್ 2021ನಲ್ಲಿ RBI ಕನ್ಸಲ್ಟೇಟಿವ್ ಡಾಕ್ಯುಮೆಂಟ್ ಆರ್ ರೆಗ್ಯುಲೇಷನ್ ಆಫ್ ಮೈಕ್ರೋ ಫೈನಾನ್ಸ್ ಅಂತ ಒಂದು ಡಾಕ್ಯುಮೆಂಟ್ನ ರಿಲೀಸ್ ಮಾಡಿತ್ತು. ಅದರ ವಿಶ್ಲೇಷಣೆಯನ್ನು ಈ ಆರ್ಟಿಕಲಲ್ಲಿ ಮಾಡ್ತಾ ಇದ್ದಾರೆ. ಆರ್ಟಿಕಲ್ನ ನಾವು ತಿಳ್ಕೊಳಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ಳೋಣ. ಮೈಕ್ರೋ ಫೈನಾನ್ಸ್ ಅಂದರೆ ಏನು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಅಂದರೆ ಏನು, ಇವರು ಲೋ ಇನ್ಕಮ್ ಪಾಪ್ಯುಲೇಷನ್, ಕಮ್ಮಿ ಆದಾಯ ಯಾರಿಗೆ ಬರ್ತಾ ಇರುತ್ತೆ ಅವರಿಗೆ ಸ್ಮಾಲ್ ಲೋನ್ಸ್ನ ಕೊಡ್ತಾರೆ. ಇಲ್ಲಿ ಸ್ಮಾಲ್ ಲೋನ್ಸ್ ಅಂತಂದ್ರೆ 1 ಲಕ್ಷದಿಂದ ಕಮ್ಮಿ ಹಣವನ್ನ ಲೋನ್ನ ಮುಖಾಂತರ ಕೊಡುವಂಥದ್ದು. ಎಸ್ಪೆಷಲಿ ಯಾರಿಗೆ ಬ್ಯಾಂಕಿಂಗ್ ಫೆಸಿಲಿಟಿ ಸಿಗುವಂಥ ಆಕ್ಸೆಸ್ ಇರೋದಿಲ್ಲ ಅಂತ ಲೋ ಇನ್ಕಮ್ ಪಾಪ್ಯುಲೇಷನ್ಗೆ ಈ ಒಂದು ಮೈಕ್ರೋ ಫೈನಾನ್ಸ್ನ ಕೊಡುವಂಥ ಇನ್ಸ್ಟಿಟ್ಯೂಷನ್ಗಳನ್ನ, ಸಂಸ್ಥೆಗಳನ್ನ ನಾವು MFI ಅಥವಾ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಈ ಸ್ಮಾಲ್ ಲೋನ್, ಮೈಕ್ರೋ ಫೈನಾನ್ಸ್, ಮೈಕ್ರೋ ಕ್ರೆಡಿಟ್ ಅನ್ನ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನೀಸ್, ಇವೆಲ್ಲದರ ಮುಖಾಂತರ ಕೊಡಲಾಗುತ್ತೆ. ಈ ವರ್ಷ ಏನು 2021ನಲ್ಲಿ ಈ ಡಾಕ್ಯುಮೆಂಟ್ನ ಮುಖಾಂತರ ಇವರು ಪ್ರಪೋಸ್ ಮಾಡಿದ್ದಾರೆ ಅಂತಂದ್ರೆ ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಕೆಳಗೆ ಬರುವಂತಹ ಈ ಮೈಕ್ರೋ ಫೈನಾನ್ಸ್ ಏನಿದೆ ಅದನ್ನ ಸರಿಯಾಗಿ ಡಿಫೈನ್, ಕಾಮನ್ ಡೆಫಿನೇಷನ್ ಕೊಡುವಂಥದ್ದು. ಹೌಸ್ ಹೋಲ್ಡ್ ಅಂದ್ರೆ ಡಿಫೈನ್ ಮಾಡುವಂಥದ್ದು. ಈ ಹೌಸ್ ಹೋಲ್ಡ್ ನ ಇನ್ಕಮ್, ಕುಟುಂಬದ ಆದಾಯ ಏನಿರುತ್ತೆ ಅದರ 50%ಗೆ ಮೈಕ್ರೋ ಲೋನ್ನ ಕ್ಯಾಪ್ ಅಂದ್ರೆ ಮಿತಿ ಹಾಕುವಂಥದ್ದು. ಸೊ ದಟ್ ಅವ್ರಿಗೆ ಸಾಲ ತೀರ್ಸಕ್ಕೆ ಸಾಧ್ಯ ಆಗಬೇಕು. ಇಂಟ್ರೆಸ್ಟ್ ರೇಟ್ ಮೇಲೆ ಏನು ಕ್ಯಾಪ್ ಇದೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನ ತೆಗೆದು ಹಾಕುವಂಥದ್ದು. ಅವ್ರಿಗೆ ಸ್ಮಾಲ್ ಲೋನ್ನ ತಗೊಳೋದಕ್ಕೆ ಯಾವುದು ಕೊಲಾಟ್ರಲ್ನ ಅವಶ್ಯಕತೆ ಇಲ್ಲ. ಹಾಗೆ ರೀಪೇಮೆಂಟ್ ಅಲ್ಲೂ ಕೂಡ ಇನ್ನಷ್ಟು ಫ್ಲೆಕ್ಸಿಬಿಲಿಟಿಯನ್ನು ಕೊಡುವಂಥದ್ದು. ಲೆಂಡರ್ಸ್ನ ಕಡೆಯಿಂದ ಲೆಂಡರ್ಸ್ ಅವರ ಮಿನಿಮಮ್, ಆವ್ರೇಜ್ ಹಾಗೂ ಮ್ಯಾಕ್ಸಿಮಮ್ ರೇಟ್ನ ಸರಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕತೆಯಿಂದ ಮುಂಚೆನೆ ಹೇಳಬೇಕಾಗತ್ತೆ. ಈ ಎಲ್ಲ ಪ್ರಪೋಸಲ್ಸ್ನ ಮುಖಾಂತರ RBI ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಏನಿದೆ ಅಲ್ಲಿ ಇನ್ನಷ್ಟು ಪಾರದರ್ಶಕತೆ, ಹೊಣೆಗಾರಿಕೆಯನ್ನು ತಗೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇವತ್ತಿನ ಈ ಎಡಿಟೋರಿಯಲ್ ಅಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲಿ ನಾವು ಒಂದು ರೀತಿ ಕ್ರಿಟಿಸಿಸಮ್ನ ನೋಡ್ಬೋದು. ಈ ಸ್ಮಾಲ್ ಲೋನ್ಸ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ, ಬಡವರಿಗೆ ಉಪಯೋಗ ಆಗಲಿ, ಅವ್ರಿಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಲಿ, ಬ್ಯಾಂಕಿಂಗ್ ಸಿಸ್ಟಮ್ ಒಳಗೆ ಅವರು ಒಳಗೆ ಬರೋಕ್ಕೆ ಸಾಧ್ಯ ಆಗಲಿ ಅಂತ. ಆದರೆ ಅವರಿಗೇನೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಹೀಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನಾವೀಗ ಅಷ್ಟೇ ನೋಡಿದ್ವಲ್ವಾ, ಸೀಲಿಂಗ್ ಏನು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅದರ ಕರೆಂಟ್ ಸೀಲಿಂಗ್ ಏನಿದೆ ಅದನ್ನ ತೆಗೆದು ಹಾಕಿದ್ದಾರೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಹೀಗೆ ಮಾಡೋದಕ್ಕೆ ಸರ್ಕಾರದ ಒಂದು ಉದ್ದೇಶ ಏನು, ಕಾಂಪಿಟೇಟಿವ್ ಫೋರ್ಸಸ್ನ ಮೂಲಕ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ ಅಂತ. ಉದಾಹರಣೆಗೆ ಈಗ ನಮ್ಮ ಟೆಲಿಫೋನ್ ಸರ್ವಿಸಸ್ ಇದೆ ಅಲ್ವಾ, ಮುಂಚೆ BSNL ಒಂದೇ ಕಂಪ್ನಿ ಇತ್ತು. ಅದೇ ಕಂಪ್ನಿ ಇದ್ದಾಗ ಏನಾಗುತ್ತೆ, ಅವ್ರು ಎಷ್ಟೇ ದರದಲ್ಲಿ ಏನೇ ಸೌಕರ್ಯಗಳು ಕೊಟ್ಟರು ನಾವು ತಗೊಳ್ಳೇಬೇಕಾಗುತ್ತೆ, ಇನ್ಕಮಿಂಗ್ ಚಾರ್ಜ್ ಮಾಡಿದ್ರು ಕೂಡ ತಗೊಳ್ಳೇಬೇಕಾಗುತ್ತೆ. ಆದರೆ ನಂತರ ಬೇರೆ ಕಂಪ್ನಿ, ಏರ್ಟೆಲ್ ಬಂತು, ವೊಡಾಫೋನ್ ಬಂತು, ಐಡಿಯಾ ಬಂತು, ಜಾಸ್ತಿ ಕಂಪ್ನಿಗಳು ಬಂದಾಗ ಏನಾಗುತ್ತೆ, ಈಗ ಒಂದು ಕಂಪ್ನಿ SMS ಫ್ರೀ ಕೊಡ್ತಿದೆ ಅಂತಂದರೆ ಅದಕ್ಕೆ ಕಾಂಪಿಟೇಷನಲ್ಲಿ ಬೇರೆ ಕಂಪ್ನಿಗಳು ಕೂಡ ಕೊಡಬೇಕಾಗುತ್ತೆ. ಹೀಗೆ ಈ ಕಾಂಪಿಟೇಷನಿಂದ ದರ ಕಮ್ಮಿ ಆಗುತ್ತೆ. ಈ ರೀತಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಲ್ಲೂ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ. ಆದರೆ ನಿಜವಾಗ್ಲೂ ಹೀಗೆ ಆಗತ್ತೆ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗ್ಲಿಲ್ಲ ಅಂತಂದ್ರೆ ಬಡ ಕುಟುಂಬಗಳಿಗೆ, ಯಾರಿಗೆ ಈ ಸ್ಮಾಲ್ ಲೋನ್ಸ್ ತುಂಬಾ ಅವಶ್ಯಕತೆ ಇದೆ ಅವರಿಗೆ ಲಾಸ್ ಆಗುತ್ತೆ. ಎಸ್ಪೆಷಲಿ ಇವಾಗಿನ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಏನಿದೆ ಅದರಲ್ಲಿ ಮೈಕ್ರೋ ಫೈನಾನ್ಸ್ಗೆ ತುಂಬ ಜಾಸ್ತಿ ಪ್ರಾಮುಖ್ಯತೆ ಇದೆ. ಹೀಗಿರ್ಬೇಕಾದ್ರೆ ಪ್ರೈವೇಟ್ ಮೈಕ್ರೋ ಫೈನಾನ್ಸ್ ಏಜೆನ್ಸೀಸಲ್ಲೂ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ನ ಡಿರೆಗ್ಯುಲೇಟ್ ಮಾಡುವಂಥದ್ದು, ನಿಯಂತ್ರಣ ತೆಗೆದು ಹಾಕಿದಾಗ ಇದರಿಂದ ಜಾಸ್ತಿ ಹಾನಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಯಾರು ಈ ಸ್ಮಾಲ್ ಲೋನ್ಸ್ನ ತೊಗೊತಾರೆ ಅವರು ಪ್ರೊಡಕ್ಟಿವ್ ಆ್ಯಕ್ಟಿವಿಟಿಗೆ ರೇರ್ ಆಗಿ ಇದನ್ನು ಉಪಯೋಗಿಸುವಂಥದ್ದು. ಅಂದರೆ ಅವ್ರು ಏನು ಹಣ ತೊಗೊತಾರೆ, ಏನೋ ಬಿಸ್ನೆಸ್ಗೆ ತೊಗೊಂಡು ಬಿಸ್ನೆಸ್ಸಿಂದ ಅವ್ರಿಗೆ ಲಾಭ ಆಗಿ ಅದರಿಂದ ತೀರಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರು ಹೌಸ್ ಇಂಪ್ರೂವ್ಮೆಂಟ್, ಬೇಸಿಕ್ ನೀಡ್ಸ್ಗೆ ಈ ಸ್ಮಾಲ್ ಲೋನ್ಸ್ನ ತೊಗೋತಾರೆ.
ಹೀಗಿರ್ಬೇಕಾದ್ರೆ ಹೊಸ ಪ್ರಪೋಸಲ್ನ ಕೆಳಗೆ ಏನು ಮಾಡಬೇಕು ಅಂತ ಇದ್ದಾರೆ, ಅದರಿಂದಾಗಿ ಉಪಯೋಗಕ್ಕಿಂತ ಜಾಸ್ತಿ ಹಾನಿನೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೂರಲ್ ಕ್ರೆಡಿಟ್ನ ಇವತ್ತು ವ್ಯವಸ್ಥೆ ಏನಿದೆ, ಈ ಹೊಸ ಪ್ರಪೋಸಲ್ಸ್ರಿಂದಾಗಿ ಇನ್ನಷ್ಟು ಪ್ರೈವೇಟೈಸೇಷನ್ ಆಗುತ್ತೆ. ಅದರಿಂದಾಗಿ ಚೀಪ್ ಹಾಗೂ ಡೈರೆಕ್ಟ್ ಕ್ರೆಡಿಟ್ ಏನು ಬ್ಯಾಂಕ್ಸಿಂದ ಇಂಥ ಜನರಿಗೆ, ಲೋ ಇನ್ಕಮ್ ಇಂಡಿವಿಜುವಲ್ಸ್ಗೆ ಸಿಗ್ತಾ ಇತ್ತು, ಅದು ಕಮ್ಮಿ ಆಗುತ್ತೆ. ಪ್ರೈವೇಟ್ ಫೈನಾನ್ಷಿಯಲ್ ಏಜೆನ್ಸೀಸ್ ಮುಖಾಂತರನೇ ಇವರು ಕೂಡ ಸಾಲ ತಗೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ಈ ರೀತಿ ಪರಿಸ್ಥಿತಿ ಬರಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡಬೇಕು? ಪಬ್ಲಿಕ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ ಅವುಗಳನ್ನೇ ಬಲಪಡಿಸಬೇಕು. ಏನೇ ಪ್ರೈವೇಟ್ ಎಂಟಿಟೀಸ್ ಇದ್ರೂ ಕೂಡ ಅವ್ರಿಗೆ ಸರಿಯಾದ ನಿಯಂತ್ರಣ ಮಾಡಬೇಕು. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅದನ್ನು 12% ಹೀಗೆ ಕ್ಯಾಪ್ ಮಾಡಬೇಕು. ಈ ಎಲ್ಲ ಕ್ರಮಗಳ ಅವಶ್ಯಕತೆ ಇದೆ ಅಂತ ಈ ಆರ್ಟಿಕಲಲ್ಲಿ ನಮಗೆ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದಾರೆ. ಇದೇ ಆರ್ಟಿಕಲ್ ಒಳಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಬೆಳೆದ್ವು ಅಂತ ಕೂಡ ಹೇಳಲಾಗಿದೆ. ಮೈಕ್ರೋ ಫೈನಾನ್ಸ್ ಲೆಂಡಿಂಗ್ ಆರಂಭ ಆಗಿದ್ದು 1990s. ಈ ಮೈಕ್ರೋ ಕ್ರೆಡಿಟ್ನ ಮೇನ್ ಆಗಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ನ ಮುಖಾಂತರ ನೇರವಾಗಿ ಅಥವಾ NGOಸ್ನ ಮುಖಾಂತರ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಹೀಗೆ ಕೊಡಲಾಗ್ತಾ ಇತ್ತು. ಆದರೆ ಇದ್ರ ಮೇಲೆ ನಿಯಂತ್ರಣ ಇಲ್ಲದೆ ಇಲ್ಲಿ ಹೈ ರಿಟರ್ನ್ಸ್ ಸಿಗಬಹುದು ಅನ್ನೋ ಕಾರಣಕ್ಕೆ ತುಂಬ ಹೊಸ ಕಂಪ್ನಿಗಳು ಹುಡ್ಕೊಳೋದಷ್ಟೇ ಅಲ್ಲ, ಇಲ್ಲಿ ಮಾಲ್ ಪ್ರಾಕ್ಟೀಸಸ್ ಕೂಡ ತುಂಬ ಜಾಸ್ತಿ ಆಗುತ್ತೆ. 2011 ಹಾಗಾಗಿ ಮಲೆಗಾಮ್ ಕಮಿಟಿ, ಈ ಒಂದು ಕಮಿಟಿಯ ರೆಕಮೆಂಡೇಶನ್ನ ಮುಖಾಂತರ NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗೆ ಹೊಸ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಒಂದನ್ನು 2011 ತಗೊಂಡು ಬರಲಾಗುತ್ತೆ. ಅದಾದ ಕೆಲವು ವರ್ಷಗಳ ನಂತರ ಅನ್ಸರ್ವ್ಡ್ ಸೆಕ್ಷನ್ಸ್ ಆಫ್ ಪಾಪ್ಯುಲೇಷನ್ಗೆ SFB ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂತ ಹೊಸ ಒಂದು ಪ್ರೈವೇಟ್ ಲೆಂಡರ್ನ RBI ಪರ್ಮಿಟ್ ಮಾಡುತ್ತೆ. ಈ ರೀತಿ ಬೇಸಿಕ್ ಮಾಹಿತಿ ಏನು ಕೊಟ್ಟಿದ್ದಾರೆ ಈ ಆರ್ಟಿಕಲ್ ಅಲ್ಲಿ ಅದು ಮುಖ್ಯ ಆಗುತ್ತೆ. ಹಾಗೆ ಈ ವರ್ಷದ ಏನು ಡಾಕ್ಯುಮೆಂಟ್ನ ವಿಶ್ಲೇಷಣೆ ಕೊಟ್ಟಿದ್ದಾರೆ ಅದು ಕೂಡ ಮುಖ್ಯ ಆಗುತ್ತೆ ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ. ಮುಂದೆ ಚರ್ಚೆ ಮಾಡ್ತಾರೆ ಎಡಿಟೋರಿಯಲ್ ಆರ್ಟಿಕಲ್ ವಿತ್ ಆಕಸ್ ಇಂಡಿಯಾ ಮಸ್ಟ್ ಕೀಪ್ ಇಟ್ಸ್ ಹೆಡ್ ಅಬವ್ ವಾಟರ್. ಇದು ನಿಮ್ಮ UPSC ಹಾಗೂ KPSC ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ಇತ್ತೀಚೆಗಷ್ಟೇ ಆಕಸ್ ಅನ್ನೋಂಥ ಒಂದು ಹೊಸ ಗ್ರೂಪಿಂಗ್ ಆಯಿತು, US ಅನೌನ್ಸ್ ಮಾಡ್ತು. ಈ ಒಂದು ಗ್ರೂಪಿಂಗ್ನ ಒಳಗೆ ಆಸ್ಟ್ರೇಲಿಯಾ, UK ಹಾಗೂ USA ಇದೆ. ಕ್ವಾಡ್ನ ಗ್ರೂಪಿಂಗ್ ಏನಿದೆ, ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ನ ಕೆಳಗೆ ಆಸ್ಟ್ರೇಲಿಯಾ, USA, ಜಪಾನ್, ಭಾರತ ಈ 4 ದೇಶಗಳು ಏನೋ ಒಂದು ಇನ್ಫಾರ್ಮಲ್ ಗ್ರೂಪಿಂಗ್ನ ಮಾಡಿಕೊಂಡು ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಫ್ರೀ, ಓಪನ್, ಇನ್ಕ್ಲೂಸಿವ್ ಇಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಈ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೇನೆ ಆಕಸ್ ಕೂಡ ಫೋಕಸ್ ಮಾಡ್ತಾ ಇರೋದು. ಇದೇ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿರುವಂಥ ಆಸ್ಟ್ರೇಲಿಯಾಗೆ ಇಲ್ಲಿ ತಂತ್ರಜ್ಞಾನವನ್ನು ಕೊಡ್ತಾ ಇರೋದು. ಈ ರೀತಿ ನ್ಯೂಕ್ಲಿಯರ್ ಇನ್ ಸಬ್ಮರೀನ್ ತಂತ್ರಜ್ಞಾನವನ್ನು ತುಂಬ ಕೊಟ್ಟಿಲ್ಲ, USA, UKಗೆ ತುಂಬ ವರ್ಷಗಳ ಮುಂಚೆ ಕೊಟ್ಟಿದ್ದು. ಸೊ ಈ ರೀತಿ ಕೊಡ್ತಾ ಇರೋದು ಹೊಸ ಡೆವಲಪ್ಮೆಂಟ್. ಈ ರೀತಿ ಕೊಡ್ತಾ ಇರೋದಕ್ಕೆ ಕಾರಣ ಏನು? ಚೈನಾ ಹಾಗೂ ಇಂಡೋ ಪೆಸಿಫಿಕ್ ಎಲ್ಲ ದೇಶಗಳು ಮುಖ್ಯ, ಭಾರತಕ್ಕೂ ಮುಖ್ಯ, USAಗೂ ಮುಖ್ಯ. ಈ ಪ್ರದೇಶದ ಭದ್ರತೆ ಇಡೀ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಮುಖ್ಯ. ಚೈನಾಗೂ ತುಂಬ ಜಾಸ್ತಿ ಮುಖ್ಯ. ನಾವು ಮಲಕ್ಕಾ ಡೈಲಮಾ ಬಗ್ಗೆ, ಮಲಕ್ಕಾ ಸ್ಟ್ರೇಟ್ನ ಪ್ರಾಮುಖ್ಯತೆ ಬಗ್ಗೆ ಇದಕ್ಕಿಂತ ಮುಂಚೆ ಕೂಡ ಚರ್ಚೆ ಮಾಡಿದ್ವಿ. ಚೈನಾ ಏನು ಸೌತ್ ಚೈನಾ ಸೀ ಡಿಸ್ಪ್ಯೂಟ್ ಇರ್ಬೋದು, ಹೀಗೆ ತನ್ನ ಪ್ರದೇಶದಲ್ಲಿ, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಆಕ್ರಮಣಕಾರಿ ಆಗಬಾರ್ದು ಅನ್ನೋ ಕಾರಣಕ್ಕೆ USA ಈ ಪ್ರದೇಶಕ್ಕೆ ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿರೋದನ್ನ ನಾವು ನೋಡ್ಬೋದು. ಕ್ವಾಡ್ನ ಮುಖಾಂತರ ಇರ್ಬೋದು, ಆಕಸ್ನ ಮುಖಾಂತರ ಇರ್ಬೋದು. ಆದರೆ ಈ ಒಂದು ಹೊಸ ಗ್ರೂಪಿಂಗ್ ಆಕಸ್ನ ಫಾರ್ಮೇಷನ್ ಆಗಿರೋದು ಭಾರತಕ್ಕೆ ಉಪಯೋಗ ಇದೆಯಾ, ಭಾರತಕ್ಕೆ ಎಲ್ಲ ನಷ್ಟ ಆಗುತ್ತಾ? ಈ ಒಂದು ಅನಾಲಿಸಿಸ್ನ ವಿತ್ ಆಕಸ್ ಇಂಡಿಯಾ ಮಸ್ಟ್ ಕೀಪ್ ಇಟ್ಸ್ ಹೆಡ್ ಅಬವ್ ವಾಟರ್ ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆಕಸ್ನ ಫಾರ್ಮೇಷನ್ ಬಗ್ಗೆ ಭಾರತದ ಅಫಿಷಿಯಲ್ ಸ್ಟ್ಯಾಂಡ್ ಏನು? ನಾವು ಇದನ್ನ ಖಂಡಿಸೂ ಇಲ್ಲ, ಸಪೋರ್ಟು ಮಾಡಿಲ್ಲ. ಈ ರೀತಿ ಒಂದು ಸ್ಟ್ಯಾಂಡ್ ಇದ್ರೂ ಕೂಡ ನಾವು ಡಿಸ್ಕಷನ್ ನೋಡಿದ್ವಿ. ಅಂದರೆ ಇದಕ್ಕಿಂತ ಮುಂಚೆ ಕೂಡ ನಾವು ಆರ್ಟಿಕಲ್ಸ್ನ ನೋಡಿದ್ದೀವಿ ಅಲ್ವಾ. ಆಕಸ್ ಏನು ಇಂಡೋ ಪೆಸಿಫಿಕಲ್ಲಿ ಚೈನಾ ಇನ್ಫ್ಲುಯೆನ್ಸ್ ಇರಬಾರ್ದು ಅಂತ ಫೋಕಸ್ ಮಾಡುತ್ತೆ ಅಂತಂದರೆ ಅದರಿಂದ ಭಾರತಕ್ಕೆ ಉಪಯೋಗನೇ ಆಗುತ್ತೆ. ಯಾಕಂದರೆ ನಮಗೂ ಕೂಡ ಇಂಡೋ ಪೆಸಿಫಿಕಲ್ಲಿ ಚೈನೀಸ್ ಇನ್ಫ್ಲುಯೆನ್ಸ್ ಬೇಡ. ಆದರೆ ಆಕಸ್ನ ಮೂಲಕ ಏನು ಈಗ ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದಾರೆ, ಅದರ ರಿಯಾಕ್ಷನ್ ಆಗಿ ಚೈನಾ ಏನು ಕ್ರಮವನ್ನು ತಗೊಳಲ್ವಾ? ಚೈನಾ ಏನು ಮಾಡ್ಬೋದು? ತಾನು ಏನು ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಅಂದರೆ ತನ್ನ ಹತ್ರ ಏನು ವೆಪನ್ಸ್ ಇದೆ ಅದನ್ನು ಇನ್ನೂ ಜಾಸ್ತಿ ಮಾಡುತ್ತಾ, ಅದನ್ನು ಪಾಕಿಸ್ತಾನ್ಗೂ ಕೊಡುತ್ತಾ? ಈ ಎರಡೂ ದೇಶಗಳು ಜೊತೆಗೆ ಈ ರೀತಿ ಮಾಡಿದ್ರೆ ಅದರಿಂದ ಮೇನ್ ಆಗಿ ಯಾರಿಗೆ ತೊಂದರೆ ಆಗುತ್ತೆ? ಭಾರತಕ್ಕೇನೆ ತೊಂದರೆ ಆಗುತ್ತೆ. ಆಕಸ್ನ ಫಾರ್ಮೇಷನ್ ಇಂದ ಇನ್ನೊಂದು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ USA ಆಸ್ಟ್ರೇಲಿಯಾನ ಇಂಡೋ ಪೆಸಿಫಿಕ್ ಒಳಗೆ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ನೋಡ್ತಾ ಇದೆ. ಇದಕ್ಕೆ ಕಾರಣ ಏನು? ಈ ಒಂದು ಜಾಗವನ್ನ ಭಾರತ ಯಾಕೆ ತಗೊಳಕ್ಕಾಗಲಿಲ್ಲ? ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಒಳಗೂ ಕೂಡ ಮಿಲಿಟರಿ ಫ್ಲೇವರ್ನ ತಗೊಂಡು ಬರೋದಕ್ಕೆ ಭಾರತನೇ ಅಪೋಸ್ ಮಾಡ್ತಾ ಇರೋದು. ಯಾಕೆಂದ್ರೆ ಚೈನಾ ನಮಗೆ ನೇಬರ್ ಆಗಿರುವಂಥದ್ದು. ಪದೇ ಕ್ವಾಡ್ ಅನ್ನೋದು ಮಿಲಿಟರಿ ಅಲಯನ್ಸ್ ಅಲ್ಲ ಅಂತ ಕ್ಲಾರಿಟಿ ಕೊಡಲಾಗ್ತಾ ಇದೆ. ಅದು ಏಷ್ಯನ್ ನೈಟೋ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಇಟ್ಸ್ ಎ ಪ್ಲಾಟ್ಫಾರ್ಮ್ ಫಾರ್ ಕನ್ಸಲ್ಟೇಷನ್ ಅಟ್ ದ ಪೊಲಿಟಿಕಲ್ ಅಂಡ್ ಡಿಪ್ಲೊಮ್ಯಾಟಿಕ್ ಲೆವೆಲ್ ಬಟ್ ಡಸ್ ನಾಟ್ ಸಿ ಎ ಮಿಲಿಟರಿ ಡೈಮೆನ್ಷನ್. ಇಲ್ಲಿ ಕ್ವಾಡ್ನಲ್ಲಿ ಬೇರೆ ದೇಶಗಳೇನಿದ್ದಾವೆ, ಆಸ್ಟ್ರೇಲಿಯಾ ಇರ್ಬೋದು, ಜಪಾನ್ ಇರ್ಬೋದು, US ಇರ್ಬೋದು, ಇವ್ರು ಯಾರು ಚೈನಾ ಜೊತೆ ಲ್ಯಾಂಡ್ ಬಾರ್ಡರ್ನ ಶೇರ್ ಮಾಡ್ತಾ ಇಲ್ಲ, ಭಾರತ ಶೇರ್ ಮಾಡ್ತಾ ಇದೆ. ಈಗಾಗಲೇ ನಾವು ಈಸ್ಟರ್ನ್ ಲಡಾಖಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ, ಗಡಿ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ. ಹೀಗೆ ನಾವೇನಾದ್ರು ಮಿಲಿಟರಿ ಅಲಯನ್ಸ್ ಮಾಡ್ಕೊಂಡ್ರೆ ನಮಗೆ ಅಲ್ಲಿ ರಿಪರ್ಕಷನ್ಸ್ ಆಗ್ಬೋದು.
ಹಾಗಾಗಿ ಕ್ವಾಡಲ್ಲಿ ನಾವು ಮಿಲಿಟರಿ ಡೈಮೆನ್ಷನ್ನ ನೋಡೋದಿಲ್ಲ. ಇದನ್ನು ಇತ್ತೀಚೆಗಾದಂತಹ ಕ್ವಾಡ್ ಸಮಿಟಲ್ಲೂ ಕೂಡ ನೋಡಿದ್ದೀವಿ. ಹೊಸ 10 ಬ್ರಾಡ್ ಸಬ್ಜೆಕ್ಟ್ನ ಒಳಗೆ ಈ 4 ದೇಶಗಳು ಕ್ವಾಡ್ ದೇಶಗಳಲ್ಲಿ ಸಹಕಾರವನ್ನು ನೋಡ್ತಾ ಇದ್ದೀವಿ ನಾವು. ವ್ಯಾಕ್ಸಿನೇಷನ್, ಕ್ಲೈಮೇಟ್ ಆ್ಯಕ್ಷನ್, ಎಮರ್ಜಿಂಗ್ ಟೆಕ್ನಾಲಜಿ, ಸಪ್ಲೈ ಚೈನ್, ಸೆಮಿ ಕಂಡಕ್ಟರ್, ಕೌಂಟರ್ ಟೆರರಿಸಮ್, ಡಿಸ್ಇನ್ಫಾರ್ಮೇಷನ್, ಮೆರಿಟೈಮ್ ಸೆಕ್ಯೂರಿಟಿ ಹೀಗೆ. ಸೊ ಒಂದು ಕಡೆ ಕ್ವಾಡ್ ಈ 4 ದೇಶಗಳ ಮಧ್ಯ ಬೇರೆ ಬೇರೆ ರೀತಿಯ ಸಹಕಾರಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆ ಆಕಸ್ನ ಮೂಲಕ ಹೈ ಎಂಡ್ ಮಿಲಿಟರಿ ಟ್ರೇಡ್ ನಡೀತಾ ಇದೆ. ಆ ರೀತಿಯ ಒಂದು ಸಂಸ್ಥೆಯಾಗಿ ಆಕಸ್ ರಚನೆ ಆಗ್ತಾ ಇದೆ. ಆದರೆ ಕ್ವಾಡ್ ಹಾಗೂ ಆಕಸ್ನ ರಚನೆಯ ಮುಖಾಂತರ USA ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ ಇಂಡೋ ಪೆಸಿಫಿಕ್ಗೆ, ಚೈನಾದ ಇನ್ಫ್ಲೂಯೆನ್ಸ್ಗೆ ಅಂತ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರಿಂದಾಗಿ ಭಾರತದ ಮೇಲೆ ಏನಾದ್ರು ಪರಿಣಾಮ ಬೀಳುತ್ತಾ, ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ಗೆ ಏನಾದ್ರು ಹಾನಿ ಆಗುತ್ತೋ ಇಲ್ವೋ, ಆದರೆ ಅದನ್ನು ನಾವೇ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಬೇರೆ ಯಾರ ದೇಶಗಳ ಮೇಲೆ ಅಂದರೆ USA ಆಗಲಿ ಈ ರೀತಿ ಬೇರೆ ಗ್ರೂಪಿಂಗ್ಸ್ ಮೇಲೆ ಆಗಲಿ ನಾವು ಡಿಪೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಈ ದೇಶಗಳು ಅಂದರೆ ಆಸ್ಟ್ರೇಲಿಯಾ ಇರ್ಬೋದು, ಜಪಾನ್ ಇರ್ಬೋದು, UK ಇರ್ಬೋದು, ಯಾರ್ಯಾರು ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಜೊತೆ ಬೈಲ್ಯಾಟ್ರಲ್ ಆಗಿ ಭಾರತ ಸಂಬಂಧವನ್ನು ಇಟ್ಕೋಬೇಕಾಗುತ್ತೆ. ಹೀಗೆ ಈ ಎಲ್ಲ ದೇಶಗಳ ಜೊತೆ ಇಂಡಿವಿಜುವಲ್ ಆಗಿ ನಾವು ಸ್ಟ್ರಾಟಜಿಕ್ ಕೋಆಪರೇಷನ್ನ ಇಟ್ಕೊಂಡಾಗ ಅದರಿಂದ ನಾವು ನಮ್ಮ ಒಂದು ರಕ್ಷಣೆಯನ್ನು ಮಾಡ್ಕೊಳಕ್ಕೆ ಸಾಧ್ಯ. ಇಂಡೋ ಪೆಸಿಫಿಕಲ್ಲಿ ಏನಾದರೂ ಕೂಡ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಆಕಸ್ ಹಾಗೂ ಕ್ವಾಡ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇಷ್ಟೊಂದು ಎಡಿಟೋರಿಯಲ್ಸ್ನ ನೋಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಈ ವರ್ಷದ ಮೇನ್ಸ್ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥದ್ದು. ಇದ್ರ ಬಗ್ಗೆ ನಾವು ಸಾಕಷ್ಟು ಬ್ಯಾಕ್ಗ್ರೌಂಡ್ ಈಗಾಗಲೇ ತಿಳ್ಕೊಂಡಿದ್ದೀವಿ. ಏನೇ ಎಕ್ಸ್ಟ್ರಾ ಪಾಯಿಂಟ್ಸ್ ಬರ್ತಾ ಇದ್ರು ಕೂಡ ಪ್ಲೀಸ್ ಒಂದು ಕಡೆ ನೋಟ್ ಮಾಡ್ಕೋತಾ ಇರಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರೂ? ಮೊದಲನೇ ಸ್ಟೇಟ್ಮೆಂಟ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಇಸ್ ಅನ್ ಅಂಬ್ರೆಲಾ ಹೆಲ್ತ್ ಸ್ಕೀಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ಡ್ ಇನ್ 2018 ವಿತ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟುವರ್ಡ್ಸ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟೆರಿಷರಿ ಹೆಲ್ತ್ ಕೇರ್. ಎರಡನೇ ಸ್ಟೇಟ್ಮೆಂಟ್, ದ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಅಂಡರ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ gives an insurance cover of 5 lakh per annum per family but does not cover pre-hospitalization and post-hospitalization charges. Select the correct code. A only 1, B only 2, C both, D none. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.